का विधा और आशय पर चर्चा करेंगे। और दूसरा, इस पद्य के कवि है, कवि के बारे में थोड़ी जानकारी प्राप्त करेंगे। इस कविता में नए शब्द है, नए शब्दों के अर्थों के बारे में भी जानकारी प्राप्त करेंगे। इस पद्य का भावार्थ आसान तरीके से ग्रहण करेंगे। फिर अंत में बच्चों अभ्यास के प्रश्नोत्तर के बारे में भी चर्चा करेंगे। ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಮೊಟ್ಟ ಮೊದಲಿಗಾಗಿ ಪಾಠದ ವಿಧ ಮತ್ತು ಆಶಯದ ಬಗ್ಗೆ ತಿಳಿದುಕೊಳ್ಳೋಣ. ಪದ್ಯವನ್ನು ಬರೆದಿರ್ತಕ್ಕಂಥ ಕವಿಯ ಪರಿಚಯ, ಆಮೇಲೆ ಪದ್ಯದಲ್ಲಿ ಬಂದಿರತಕ್ಕಂಥ ಹೊಸ ಪದಗಳ ಅರ್ಥ, ಆಮೇಲೆ ಪದ್ಯದ ಭಾವಗ್ರಹಣವನ್ನು ಮಾಡಲು ಪ್ರಯತ್ನವನ್ನು ಹೊಂದೋಣ. ಕಡೆಗೆ ಅಭ್ಯಾಸ ಚಟುವಟಿಕೆಯಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೋತ್ತರಗಳನ್ನು ನಾವೇನು ಮಾಡೋಣಪ್ಪ ಅಂದರೆ ಹಿಂದಿ ಜೊತೆ ಕನ್ನಡದಲ್ಲಿನೂ ಕೂಡ ತಿಳಿದುಕೊಳ್ಳಲು ಪ್ರಯತ್ನವನ್ನು ಮಾಡೋಣ. ಸೊ ಮೊದಲಿಗೆ ಇದೆ ಈ ಪದ್ಯದ ವಿಧ ಮತ್ತು ಆಶಯ. ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಆಗಿರ್ತಕ್ಕಂಥದ್ದು ಪಡನಾ ಹೇ ಜಿ ಪಡನಾ ಹೇ. ಈ ಒಂದು ಪಾಠ ಪದ್ಯ ವಿಧದಲ್ಲಿದೆ, ಕವಿತಾ ವಿಧ ಕಾ ಹೇ. ಓಕೆ, और इस पद्य के कवि है कि चंद्रपाल सिंह यादव मयंक. ಈ ಪದ್ಯವನ್ನು ಬರೆದಿರ್ತಕ್ಕಂಥ ಕವಿಯ ಹೆಸರು ಚಂದ್ರಪಾಲ ಸಿಂಹ ಯಾದವ್ ಮಯಾಂಕ್. ಈ ಚಂದ್ರಪಾಲ ಸಿಂಹ ಯಾದವ್ ಅಂತಕ್ಕಂಥದ್ದು ಪೂರ್ಣ ಹೆಸರು, ಮಯಾಂಕ್ ಅಂತಕ್ಕಂಥದ್ದು ಅವರ ಕಾವ್ಯನಾಮ ಅಂತೆಲ್ಲ ಕನ್ನಡದಲ್ಲಿ, ಅದನ್ನು ಹಿಂದಿಯಲ್ಲಿ ನಾವು ಉಪನಾಮ ಅಂತ ಕರಿತೀವಿ. ಇಷ್ಟಿತ್ತು ವಿಧ ಮತ್ತು ಕವಿ. ಇನ್ನು ಮುಂದೆ ಈ ಪದ್ಯದ ಆಶಯ ಏನಿದೆಪ್ಪ ಅಂತಂದ್ರೆ ಉದ್ದೇಶ. इस कविता के द्वारा बच्चे पढ़ाई और मेहनत का महत्व समझते हैं. ಸೊ ಈ ಹಾಡನ್ನು ಓದಿದ ನಂತರ ನೀವುಗಳು, ಅಭ್ಯಾಸವನ್ನು ಮಾಡಿದ ನಂತರ ನೀವುಗಳು ಪಡಾಯಿ ಅಂದ್ರೆ ಅಧ್ಯಯನ, ನಿಮ್ಮ ಸ್ಟಡಿ ಬಗ್ಗೆ ಆಗಿರ್ಬೋದು. ಮೆಹನತ್ ಅಂದರೆ ಪರಿಶ್ರಮ. ಸೊ ನಿಮ್ಮಲ್ಲಿರ್ತಕ್ಕಂಥ ಪರಿಶ್ರಮ, ಈ ಅಧ್ಯಯನದ ಜೊತೆಗೆ ನೀವು ಹಾಕ್ತಕ್ಕಂಥ ಪರಿಶ್ರಮ, ಎಫರ್ಟ್ ಇದೆಲ್ಲ, ಅದರ ಒಂದು ಮಹತ್ವವನ್ನೇ ತಿಳಿಸ್ತಕ್ಕಂಥ ಉದ್ದೇಶ ಈ ಒಂದು ಹಾಡಿನದ್ದಾಗಿದೆ. ಸೊ ಇಲ್ಲಿವರೆಗೆ ನಿಮಗೆ ತಿಳಿತು ಅಂತ ಅಂದ್ಕೊಂಡಿದ್ದೀನಿ. ಪದ್ಯದ ವಿಧ ಬಂದ್ಬಿಟ್ಟು ಕವಿತೆ ವಿಧದ್ದು. ಈ ಕವಿತೆಯನ್ನು ಬರೆದಿರ್ತಕ್ಕಂಥ ಕವಿ ಚಂದ್ರಪಾಲ ಸಿಂಹ ಯಾದವ್ ಮಯಾಂಕ್ ಅಂತಕ್ಕಂಥದ್ದು ಅವರ ಕಾವ್ಯನಾಮ. ಈ ಪದ್ಯ ಓದಿದ ನಂತರ ನೀವು ಅಧ್ಯಯನ ಮತ್ತು ಪರಿಶ್ರಮದ ಮಹತ್ವವನ್ನು ತಿಳಿದುಕೊಳ್ಳುತ್ತೀರಿ. आप इस कविता पढ़ने के बाद पढ़ाई और मेहनत के महत्व को समझ सकते हैं. अब आगे चलेंगे. ಮುಂದೆ ಇದೆ ಈ ಪದ್ಯವನ್ನು ಬರೆದಿರ್ತಕ್ಕಂಥ ಕವಿಯ ಪರಿಚಯವನ್ನು ತಿಳಿದುಕೊಳ್ಳೋಣ. ಚಂದ್ರಪಾಲ್ ಸಿಂಹ ಯಾದವ್ ಮಯಾಂಕ್ ಆಧುನಿಕ ಹಿಂದಿ ಸಾಹಿತ್ಯಕ್ಕೆ ವಿಖ್ಯಾತ ಕವಿ ಹೇ. ಅಂದರೆ ಚಂದ್ರಪಾಲ್ ಸಿಂಹ ಯಾದವ್ ಮಯಾಂಕ್ ಇವರು ಆಧುನಿಕ ಹಿಂದಿ ಸಾಹಿತ್ಯದ ವಿಖ್ಯಾತ ಅಂದ್ರೆ ಸುಪ್ರಸಿದ್ಧ ಕವಿಯಾಗಿದ್ದಾರೆ. इनका जन्म 1 नवंबर 1925 को उत्तर प्रदेश के कानपुर में हुआ था. ಈ ಚಂದ್ರಪಾಲ ಸಿಂಹ ಯಾದವ್ ಮಯಾಂಕ್ ಅವರು ಹುಟ್ಟಿರ್ತಕ್ಕಂಥದ್ದು ಯಾವಾಗಪ್ಪ ಅಂದರೆ 1 ನವೆಂಬರ್ 1925 ಉತ್ತರ ಪ್ರದೇಶ ರಾಜ್ಯದ ಕಾನ್ಪುರ್ ಅಂತಕ್ಕಂಥ ಊರಿನಲ್ಲಿ. इन्होंने कई बाल गीतों की रचना की है. बाल गीत इसके अर्थ कि बच्चों, छोटे बच्चों के लिए जो गीत होते हैं उसे बाल गीत कहते हैं. ಕನ್ನಡದಲ್ಲಿನೂ ಕೂಡ ನೀವು ಮಕ್ಕಳ ಹಾಡುಗಳಂತ ಕರೀತಿರಲ್ಲ. ಸೊ ಅದಕ್ಕಾಗಿ ಈ ಬಾಲಗೀತೆ, ಮಕ್ಕಳ ಕವಿತೆಗಳಿಗಾಗಿ ಅವ್ರು ಏನು ಮಾಡಿದಾರಪ್ಪ ಅಂದ್ರೆ ಪ್ರಸಿದ್ಧಿಯಾಗಿದ್ದಾರೆ. इनके प्रमुख बाल गीत है कि स्कूल खुल गए, खा लो आम, एक रहे हैं एक रहेंगे, दीपों की कतार, ಜಾಗೃತಿ ಗೀತ, ಕಿಸಾನ್ ಗೀತ, ದೂದ್ ಮಲಾಯಿ ಆದಿ. ಇವರು ಇಷ್ಟೆಲ್ಲ ಏನು ಮಾಡಿದಾರಪ್ಪ ಅಂದ್ರೆ ಮಕ್ಕಳ ಒಂದು ಕವನ ಸಂಕಲನಗಳನ್ನು, ಮಕ್ಕಳಿಗಾಗಿರ್ತಕ್ಕಂಥ ಹಾಡುಗಳನ್ನು ಬರೆದಿದ್ದಾರೆ. ಸ್ಕೂಲ್ ಖುಲ್ ಗಯಿ, ಖಾಲೋ ಆಮ್, ಏಕ ರಹೆ ಹೇ ಏಕ रहेंगे, दीपों की कतार, ಜಾಗೃತಿ ಗೀತ್, ಕಿಸಾನ್ ಗೀತ್, ದೂದ್ ಮಲಾಯಿ ಇತ್ಯಾದಿ. ಇವ್ರು ಏನು ಮಾಡಿದಾರಪ್ಪ ಅಂದ್ರೆ ಮಕ್ಕಳಿಗಾಗಿ ಬರೆದಿರ್ತಕ್ಕಂಥ ಒಂದು ಕವನ ಸಂಕಲನಗಳನ್ನು ಪ್ರಕಾಶನೆ ಮಾಡ್ತಕ್ಕಂಥ ಕೆಲಸವನ್ನ ಆಧುನಿಕ ಹಿಂದಿ ಸಾಹಿತ್ಯದ ಪ್ರಸಿದ್ಧ ಕವಿಯಾಗಿರ್ತಕ್ಕಂಥ ಚಂದ್ರಪಾಲ್ ಸಿಂಹ ಯಾದವ್ ಮಯಾಂಕ್ ಅವರು ಮಾಡಿದ್ದಾರೆ. ಮಯಾಂಕ್ ಕವಿ ಚಂದ್ರಪಾಲ್ ಯಾದವ್ ಕಾ ಕಾವ್ಯನಾಮ ಹೇ. ಹೇಳಿದ್ದೀನಿ ನಿಮಗೆ, ಮಯಾಂಕ್ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಈ ಚಂದ್ರಪಾಲ್ ಸಿಂಹ ಯಾದವ್ ಅದರಲ್ಲ, ಈ ಚಂದ್ರಪಾಲ್ ಸಿಂಹ ಯಾದವ್ ಅವರ ಕಾವ್ಯನಾಮ ಅಥವಾ ಉಪನಾಮ ಇದೆ ಮಯಾಂಕ್ ಅಂತಕ್ಕಂಥದ್ದು. ಇಷ್ಟಿತ್ತು ವಿದ್ಯಾರ್ಥಿಗಳೇ ಈ ಪದ್ಯವನ್ನು ಬರೆದಿರ್ತಕ್ಕಂಥ ಕವಿಯ ಒಂದು ಪರಿಚಯ. ಇನ್ನು ಮುಂದೆ ಈ ಒಂದು ಚಿತ್ರದಲ್ಲಿ ನಾನು ಚಂದ್ರಪಾಲ್ ಸಿಂಹ ಯಾದವ್ ಅವರ ಒಂದು ಏನು ಮಾಡಿದ್ದೀನಪ್ಪ ಅಂದ್ರೆ ಭಾವಚಿತ್ರವನ್ನು ತೋರಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಇವರೇ ಹಿಂದಿ ಸಾಹಿತ್ಯದಲ್ಲಿ, ಆಧುನಿಕ ಹಿಂದಿ ಸಾಹಿತ್ಯದ ಒಬ್ಬ ಸುಪ್ರಸಿದ್ಧ ಬಾಲಕವಿ ಅಂತ ಕರಿತೀವಿ. ಬಾಲಕವಿ ಅಂದ್ರೆ ಮಕ್ಕಳಿಗಾಗಿ ಒಂದು ಕೃತಿಗಳನ್ನು, ರಚನೆಗಳನ್ನು, ಕವನ ಸಂಕಲನಗಳನ್ನು ಪ್ರಕಾಶನ ಮಾಡ್ತಕ್ಕಂಥ ಹೊಣೆಯನ್ನು ಇವರು ಹೊಂದಿದ್ರು, ಚಂದ್ರಪಾಲ್ ಸಿಂಹ ಯಾದವ್ ಮಯಾಂಕ್ ಅವರು. ಶಬ್ದಾರ್ಥ. ಇನ್ನು ಮುಂದೆ ನಾವು ಈ ಪದ್ಯದ ಒಂದು ಹೊಸ ಪದಗಳ ಅರ್ಥಗಳ ಕಡೆ ಹೋಗೋಣ. ಜಮ್ಕರ್ ಅಂತ ಇದೆ. ಜಮ್ಕರ್ ಅಂದ್ರೆ ದೃಢತಾಸೆ ಸ್ಥಿರ ಹೋಕರ್, ಬಹಳಷ್ಟು ಒಂದು ದೃಢತೆಯಿಂದ, ಸ್ಥಿರವಾಗಿ, ಅಚಲವಾಗಿ ಅನ್ನಂದ್ರೆ ಏನಂತೀವಪ್ಪ ಅಂದ್ರೆ ಜಮ್ಕರ್ ಅಂತೀವಿ. ಖೂಬ್ ಅಂದ್ರೆ ಬಹುತ್, ಅದು ಕನ್ನಡದಲ್ಲಿ ನಾವು ಕೂಡ ಬಹಳಷ್ಟು ಅಂತೀವಿ. ಇಮ್ತಹಾನ್ ಅಂದ್ರೆ ಪರೀಕ್ಷೆ.
ತಾಲ್ ಠೋಕನಾ ಲಡನೆ ಕೆ ಲಿಯೆ ತಯಾರಿ ಹೋನಾ. ನಾವೇನು ಮಾಡಪ್ಪ ಅಂದ್ರೆ ಜಗಳಾಡೋದಕ್ಕೆ ಸಿದ್ಧನಾಗುವಂತ ಕರಿತೀವಿ, ಆದರೆ ಇಲ್ಲಿ ಪರೀಕ್ಷೆಗಾಗಿ ಸಿದ್ಧನಾಗುವಂತಕ್ಕಂಥ ಅರ್ಥ ಆಗತ್ತೆ. ಮಸ್ತಿ ಹಸಿ ಮಜಾಕ್. ಸೊ ಮಸ್ತಿ ಅಂದ್ರೆ ಏನಪ್ಪ ಅಂದ್ರೆ ಹಸಿ ಮಜಾಕ್, ನಗು ಮತ್ತು ಮನೋರಂಜನೆ ಐತಲ್ಲ ಅದನ್ನ ಮಸ್ತಿ ಅಂತ ಕರಿತೀವಿ. ಆಮೇಲೆ ಮೆಹನತ್ ಅಂದ್ರೆ ಪರಿಶ್ರಮ, ಇನಾಮ್ ಅಂದ್ರೆ ಪುರಸ್ಕಾರ ಬಹುಮಾನ, ಮದದ್ ಅಂದ್ರೆ ಸಹಾಯತ, ಪತ್ ಅಂದ್ರೆ ಮಾರ್ಗ ರಾಸ್ತಾ. ಇವೆಲ್ಲ ಹೊಸ ಶಬ್ದಗಳ ಅರ್ಥಗಳು ನಿಮಗೆ ಗೊತ್ತಾಗಬೇಕು ಮಕ್ಕಳೇ. ಯಾಕಂದ್ರೆ ಈ ಶಬ್ದಗಳ ಅರ್ಥಗಳ ಗೊತ್ತಾದ ನಂತರ ಮಾತ್ರ ನೀವು ಏನು ಮಾಡ್ಬೋದು, ಬಹಳಷ್ಟು ಸರಳವಾಗಿ ಪದ್ಯವನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಹೊಂದುತ್ತೀರಿ. ಇವುಗಳನ್ನ ಪದೇ ಪದೇ ಓದುವುದರಿಂದ ಈ ಶಬ್ದಗಳ ಅರ್ಥ ನಿಮಗೆ ಏನಾಗತ್ತಪ್ಪ ಅಂದ್ರೆ ನಿಮ್ಮ ಒಂದು ಮನಸ್ಸಿನಲ್ಲಿ ಗಟ್ಟಿಯಾಗಿ ಉಳಿತಾವೆ. ಅದ್ರ ಜೊತೆಗೆ ಆ ಅರ್ಥಗಳ ಸಹಿತ ಏನು ಮಾಡ್ತಾವಪ್ಪ ಅಂದ್ರೆ ಬರ್ತಾವೆ. ಸೊ ಪದ್ಯವನ್ನು ಒಂದ್ಸಾರಿ ವಾಚನವನ್ನು ಮಾಡೋಣ, ಓದುವ ಏನೆಲ್ಲ ಇದೆ ಅಂತಕ್ಕಂಥದ್ದು. पढ़ना है जी पढ़ना है, हमको ऊपर चढ़ना है, थोड़े दिन की बात और है जमकर खूब पढ़ेंगे हम, इम्तहान में ताल ठोंक कर कुश्ती खूब लड़ेंगे हम, पास इम्तहान करना है पढ़ना है जी पढ़ना है, फिर गर्मी की छुट्टी होगी होंगे मौज मज़े की दिन, पिक्चर होगी पिकनिक होगी होंगे तब मस्ती के दिन, मेहनत से क्या डरना है पढ़ना है जी पढ़ना है. आगे की पंक्ति लास्ट की है. पापा मम्मी से लेने हैं फिर तो हमको खूब इनाम, मेहनत करने वालों की तो सदा करते भगवान, जीवन पथ पर बढ़ना है पढ़ना है जी पढ़ना है. ಇಷ್ಟಿತ್ತು ವಿದ್ಯಾರ್ಥಿಗಳೇ ಈ ಒಂದು ಹಾಡು. ಇನ್ನು ಹಾಡಿನ ಒಂದೊಂದು ಪ್ಯಾರಾಗ್ರಾಫನ್ನು ಛಂದವನ್ನು ನಾವೇನು ಮಾಡೋಣಪ್ಪ ಅಂದ್ರೆ ಅದರ ಸರಳವಾಗಿ ಭಾವಾರ್ಥವನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಪದ್ಯದ ಭಾವಾರ್ಥದಲ್ಲಿ ಒಂದೆರಡೆರಡು ಸಾಲುಗಳ ನಾವು ಅರ್ಥಗಳನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಮೊದಲ ಎರಡು ಸಾಲುಗಳು ಹೀಗಿದ್ದವು. ಪಡನಾ ಹೇ ಜಿ ಪಡನಾ ಹೇ ಹಮ್ಕೋ ಊಪರ್ ಚಡನಾ ಹೇ. ಇಲ್ಲಿರ್ತಕ್ಕಂಥ ಹೊಸ ಪದಗಳು ಏನಪ್ಪ ಅಂತಂದರೆ ಪಡನ ಅಂತಂದರೆ ಅಭ್ಯಾಸವನ್ನು ಮಾಡೋದು, ಅಧ್ಯಯನವನ್ನು ಮಾಡೋದು ಅಂತ ಕರಿತೀವಿ, ಅಭ್ಯಾಸ ಕರ್ಣ. ऊपर ಅಂದ್ರೆ ऊंचाई पर, ಇಲ್ಲಿ ಪ್ರಗತಿ ವಿಕಾಸ ಅಂತಕ್ಕಂಥ ಅರ್ಥ ಆಗತ್ತೆ. ಇಲ್ಲಿ ಕವಿ ಏನು ಹೇಳಿದಾರಪ್ಪ ಅಂದ್ರೆ कवि हमें यह संदेश दे रहे हैं कि हम अच्छी तरह से पढ़ाई करना चाहिए. ಸೊ ಇಲ್ಲಿ ಕವಿ ನಮಗೆ ಏನು ಸಂದೇಶ ಕೊಡ್ಲಿಕ್ಕತ್ತಿರಪ್ಪ ಅಂದ್ರೆ अच्छी तरह से पढ़ाई करना चाहिए ಅಂದ್ರೆ ಬಹಳಷ್ಟು ಒಳ್ಳೆಯ ರೀತಿಯಿಂದ ನಾವು ಅಭ್ಯಾಸವನ್ನು ನಾವು ಮಾಡಬೇಕು. इस पढ़ाई से हमें भविष्य में कुछ तो अवश्य लाभ होना चाहिए. ಈ ಒಂದು ಅಧ್ಯಯನದಿಂದ ನಾವೇನೀಗ 7th ದಲ್ಲಿದ್ದೀವಿ, 8th 9th 10th ಹಿಂಗೆಲ್ಲ ಮುಂದೇನೋ ಒಂದೊಂದು ಹಂತದ ಒಂದು ತರಗತಿಗಳನ್ನ ಪಾಸ್ ಮಾಡಿ ಹೋಗ್ತೀವಲ್ಲ, ಅದಾದ ನಂತರ ಈ ಅಧ್ಯಯನದ ಏನಾದರೂ ನಮಗೆ ಲಾಭ ಸಿಗಬೇಕು, ಒಂದು ಉದ್ಯೋಗ ಆಗಬೇಕು, ಒಂದು ನೌಕರಿ ಸಿಗಬೇಕಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಈಗಿನ ಹಿಡಿದು ಏನು ಮಾಡಬೇಕಪ್ಪ ಅಂದ್ರೆ ಜೀವನದಲ್ಲಿ अध्ययनವನ್ನು ಮಾಡಬೇಕು. आगे के भविष्य के लिए क्या करने की दृढ़ता पाने के लिए, भविष्य में विजय प्राप्त करने के लिए क्या करने के बच्चों, हम इसी कक्षा से क्या करने की अच्छी तरह से मन लगाकर पढ़ाई करना चाहिए. इस तरह से हमें पढ़ना है. ಈ ತರನಾಗಿ ಜೀವನದಲ್ಲಿ ನಾನು ಮುಂದೆ ಬರ್ತೀನಿ, ಜೀವನದಲ್ಲಿ ನಾನು ಇನ್ನಷ್ಟು ಎತ್ತರಕ್ಕೆ ಬೆಳಿತೀನಿ ಅಂತಕ್ಕಂಥ ಒಂದು ಹಠವನ್ನು ಇಟ್ಕೊಂಡು ನಾವು ಅಧ್ಯಯನವನ್ನು ಮಾಡಬೇಕು ಅಂತಕ್ಕಂಥದ್ದು ಈ ಎರಡು ಸಾಲುಗಳಲ್ಲಿ ಇತ್ತು. ಮುಂದಿನ ಸಾಲುಗಳು ಹೀಗಿದ್ದಾವೆ. थोड़े दिन की बात और है जमकर खूब पढ़ेंगे हम, इम्तहान में ताल ठोंक कर कुश्ती खूब लड़ेंगे हम, पास इम्तहान करना है पढ़ना है जी पढ़ना है. ಇಲ್ಲಿರ್ತಕ್ಕಂಥ ಶಬ್ದಗಳು ಏನಪ್ಪ ಅಂದರೆ ಥೋಡಾ ಅಂದರೆ ಕಡಿಮೆ, ಜಮ್ಕರ್ ಅಂದರೆ ಸ್ಥಿರ ಹೋಕರ್, ಮನ್ ಲಗಾಕರ್ ಬಹಳಷ್ಟು ಅಧ್ಯಯನವನ್ನು ಅವಧಾನವನ್ನು ಕೇಂದ್ರೀಕರಿಸಿ ಅಧ್ಯಯನವನ್ನು ಮಾಡೋದು, ಅಚಲನಾಗೋದು ಅಂತ ಕರಿತೀವಿ. ಖೂಬ್ ಅಂದರೆ ಬಹುತ್ ಅಂದಂಗೆ, ಇಮ್ತಹಾನ್ ಅಂದರೆ ಪರೀಕ್ಷಾ, ತಾಲ ಠೋಕ್ನಾ ಅಂತಂದರೆ ಲಡ್ನೆ ಕೇಲಿಯೇ ತಯಾರು ಹೋಣ, ಇಲ್ಲಿ ಪರೀಕ್ಷೆಗಾಗಿ ತಯಾರಿಯನ್ನು ಹೊಂದುವಂತಕ್ಕಂಥ ಅರ್ಥ ಇಲ್ಲಿ ಕೊಡತ್ತೆ. ಏನಿದೆ ಅಂದ್ರಲ್ಲಿ ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಕವಿಯ ಒಂದು ಭಾವಾರ್ಥ. ಥೋಡೆ ದಿನ ಕಿ ಬಾತ್ ಅವ್ರು ಬಚಾ ಹುವಾ ಹೇ. ಇಲ್ಲಿ ಕವಿ ಏನು ಹೇಳಕತ್ತಾರಪ್ಪ ಅಂದ್ರೆ ಇನ್ನು ಸ್ವಲ್ಪ ದಿವಸದ ಒಂದು ಮಾತುಗಳು ಏನಾಗಿದಾವಪ್ಪ ಅಂದ್ರೆ ಉಳ್ಕೊಂಡಿದ್ದಾವೆ. ಉಸ್ಕೆ ಲಿಯೇ ಹಮ್ ಮನ್ ಲಗಾಕರ್ ಬಹುತ್ ಪಡೆಂಗೆ. ಅದಕ್ಕಾಗಿ ನಾವೇನು ಮಾಡಬೇಕಾಗಿತ್ತು ಅಂದ್ರೆ ಸ್ವಲ್ಪ ದಿನದ ಒಂದು ಮಾತೈತಿ, ಅದೇ ಮಾತು ಯಾವತ್ತಪ್ಪ ಅಂದ್ರೆ ಪರೀಕ್ಷೆ ಅಂತಕ್ಕಂಥ ಒಂದು ಮಾತು. ಅದು ಇನ್ನೇನು ಸ್ವಲ್ಪ ದಿನದಲ್ಲಿ ಬರೋದೈತಿ. ಅದಕ್ಕಾಗಿ ನಾವು ಹೆಂಗೆ ಮಾಡಬೇಕಾಗೈತಿ, ಮನ್ ಲಗಾಕರ್ ಬಹುತ್ ಪಡಾಯಂಗೆ, ಬಹಳಷ್ಟು ಮನಸ್ಸನ್ನು ಅವಧಾನವನ್ನು ಕೇಂದ್ರೀಕರಿಸಿ ಬಹಳಷ್ಟು ಧ್ಯಾನ ಕೊಟ್ಟು ನಾವೇನು ಮಾಡೋನು, ಬಹಳಷ್ಟು ಅಭ್ಯಾಸವನ್ನು ಮಾಡೋನು. ಮುಂದೆ ಏನು ಹೇಳ್ತಾರೆ ಮತ್ತವರು, परीक्षा के लिए हम तैयार होंगे, इस परीक्षा की कुश्ती में हम बहुत लड़ाई करेंगे. ನಾವೇನು ಮಾಡೋನು, ಪರೀಕ್ಷೆಗಾಗಿ ತಯಾರಿಯನ್ನು ಹೊಂದೋನು,
उस परीक्षा की कुस्ती में हम बहुत लड़ाई करेंगे. ಏನು ಪರೀಕ್ಷೆ ಅಂತಕ್ಕಂಥ ಕುಸ್ತಿ ಐತಲ್ಲ, ಆ ಕುಸ್ತಿಯಲ್ಲಿ ನಾವು ಏನು ಮಾಡೋಣಪ್ಪ ಅಂದ್ರೆ ಬಹಳಷ್ಟು ಒಂದು ಸೆಣಸಾಡೋಣ, ಅದರಲ್ಲಿ ನಾವು ಏನು ಮಾಡೋಣ ಟಕ್ಕರ್ ಕೊಡೋಣ ಅದಕ್ಕಂತಕ್ಕಂಥ ಉದ್ದೇಶ ಇಲ್ಲಿ ಕವಿ ಏನು ಮಾಡಕತ್ತಾರಪ್ಪ ಅಂದ್ರೆ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಮತ್ತೇನು ಹೇಳಿದ್ದಾರೆ, ಹಮೆ ಪರೀಕ್ಷಾ ಕೋ ಪಾಸ್ ಕರ್ ಲೇನಾ ಹೇ. ಇನ್ನೇನು ಮುಂದೆ ಪರೀಕ್ಷೆಗಳು ಬರಾಕತ್ತವಲ್ಲ, ಆ ಪರೀಕ್ಷೆಗಾಗಿ ನಾವು ಪಾಸ್ ಮಾಡಬೇಕಾಗತ್ತ. ಸೊ ಅದಕ್ಕಾಗಿ ನಾವು ಏನು ಮಾಡಬೇಕು, ಪಡನಾ ಹೇ, ಹಮೆ ಬಹುತ್ ಪಡನಾ ಹೇ. ಅದಕ್ಕಾಗಿ ಪರೀಕ್ಷೆಯಲ್ಲಿ ಪಾಸ್ ಮಾಡೋ ಸಲುವಾಗಿ ನಾವೇನು ಮಾಡಬೇಕು, ಅಧ್ಯಯನವನ್ನು ಮಾಡಬೇಕು, ಬಹಳಷ್ಟು ಅಧ್ಯಯನವನ್ನು ಮಾಡಬೇಕು. ನಾವು ಇನ್ನಷ್ಟು ಜೀವನದಲ್ಲಿ ಪ್ರಗತಿಯ ಹಾದಿಯನ್ನು ಏರಬೇಕು, ಇನ್ನಷ್ಟು ಉನ್ನತಿಯನ್ನು ಹೊಂದಬೇಕಂತಕ್ಕಂಥ संदेश कवि मಕ್ಕಳು ನಿಮಗೆ ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ. बच्चों हम पढ़ रहे हैं पढ़ना है जी पढ़ना है, और आगे की पंक्ति पर देखेंगे भावार्थ क्या है. फिर गर्मी की छुट्टी होंगी, होंगे मौज मजे के दिन, पिक्चर होगी पिकनिक होगी, होंगे तब मस्ती के दिन, मेहनत से क्या डरना है, पढ़ना है जी पढ़ना है. बच्चों इस पंक्ति में जो नए शब्दार्थ इस प्रकार है, मौज यानी खुशी, और मज़े यानी आनंद, और मस्ती यानी हंसी मजाक, और मेहनत यानी परिश्रम. बच्चों इस पंक्ति में कवि की यह कहना चाहता है कि यानी कवि का आशय यह है कि पहला है ओके, जो पहला क्या है कि पिक्चर देखना, और दूसरा चित्र क्या है कि बच्चों जहाँ पर पिकनिक है. देखो कवि यह कह रहे कि परीक्षा होने के बाद छुट्टी होती है. आपकी भी जो वार्षिक परीक्षा होती है ना बच्चों, मार्च अप्रैल में, तब क्या होता है कि आपको अप्रैल और मई महीने में 2 महीने की छुट्टी मिलती है. उन्हें गर्मी की छुट्टी कहते हैं, समर वेकेशन. उन छुट्टी के दिन मौज मस्ती से भरे होते, यानी जो छुट्टी के दिन होते उस सभी छुट्टी के दिन क्या होते हैं कि मौज मस्ती उड़ाने के लिए आपको एक अवकाश, एक मौका मिलती है. और पिक्चर पिकनिक हो जा सकते, यानी छुट्टी के दिन क्या करते हैं कि कई अलग अलग प्रकार की योजना होती है. कई लोग बाहर गांव जाते हैं उनके रिश्तेदारों के, कई लोग बाहर घूमने जाते हैं, पिक्चर देखने के लिए जाते हैं. कभी कभी जो उनका सफ़र ही अलग अलग प्रकार के स्थानों पर भी उन्होंने घूमने के लिए निकलते हैं. उन दिनों से हम बहुत मस्ती कर सकते हैं, यानी जो छुट्टी के दिन में मौज मस्ती करने के लिए एक हमें मौका मिलती है. मेहनत से हम कभी भी डरना नहीं चाहिए. जो हमारे पास जो मेहनत है, जो ಪರಿಶ್ರಮ है, इससे नहीं डरना चाहिए. ವಿದ್ಯಾರ್ಥಿಗಳೇ, ಇಲ್ಲಿ ಕನ್ನಡದಲ್ಲಿ ಕವಿ ಏನು ಹೇಳಿದಾನಪ್ಪ ಅಂತಂದರೆ, ಸೊ ಪರೀಕ್ಷೆ ಆದ ಮೇಲೆ ನಮಗೆ ಏನಾಗುತ್ತಪ್ಪ ಅಂದ್ರೆ ರಜೆಗಳು ಸಿಗ್ತವೆ. ಈ ರಜೆ ದಿನಗಳಲ್ಲಿ ನಾವು ಬಹಳಷ್ಟು ಒಂದು ಖುಷಿಯಿಂದ ಇರಬಹುದು. ಅಷ್ಟೇ ಅಲ್ಲದೆ ನಾವು ಹೊರಗಡೆ ಸಿನಿಮಾವನ್ನು ನೋಡಲಿಕ್ಕೆ ಮತ್ತು ಪ್ರವಾಸಕ್ಕೂ ಸಹಿತ ಹೋಗ್ಬೋದು. ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಮೋಜು ಮಸ್ತಿಯನ್ನು ಮಾಡಬಹುದು. ನಾವು ಯಾವತ್ತೂ ಕೂಡ ಪರಿಶ್ರಮಕ್ಕೆ ಹೆದರಬಾರ್ದು ಅಂತಕ್ಕಂಥ ಕವಿ ಏನು ಮಾಡಿದಾರಪ್ಪ ಅಂದರೆ ಈ ಪಂಕ್ತಿಗಳಲ್ಲಿ, ಈ ಸಾಲುಗಳಲ್ಲಿ ಅವರು ಅಭಿಪ್ರಾಯವನ್ನು ಹೇಳಿದ್ದಾರೆ. ಮುಂದಿನ ಸಾಲುಗಳಿದ್ದಾವೆ. पापा मम्मी से लेने हैं फिर तो हमको खूब इनाम, मेहनत करने वालों की तो सदा मदद करते भगवान, जीवन पथ पर बढ़ना है पढ़ना है जी पढ़ना है. बच्चों इन जो पंक्तियों में जो शब्दार्थ है, इनाम यानी पुरस्कार, बहुमान, मेहनत यानी परिश्रम, मदद यानी सहायता, भगवान यानी ईश्वर प्रभु, और पथ यानी मार्ग या रास्ता कहते हैं. और यहाँ पर भी कवि का संदेश इस प्रकार है बच्चों, एक होने की जो इस जगह पे दिख रहे कि मम्मी और पापा के है, और आगे है कि पढ़ने का जो एक चित्र या तस्वीर भी हम आपको दिखाने के लिए प्रयास किया है. हमें पिताजी और माताजी से बहुत पुरस्कार लेना है. यहाँ पर पुरस्कार लेना इसका अर्थ है कि उनसे हम क्या करने की अच्छा एक सुपुत्र, अच्छा सुपुत्र है, अच्छा लड़का है, इस प्रकार करने जैसे हम क्या करने की बच्चों कार्य करना है. जो मेहनत करता है भगवान हमेशा उसके साथ रहता है. जो व्यक्ति, जो छात्र हमेशा उसके जीवन में मेहनती होती है, जो मेहनत वाला होता है, उसके साथ हमेशा प्रभु साथ रहता है. आगे है, हमें जीवन के सत्कर्म के पथ पर चलना है. सत्कर्म इसका अर्थ है कि बच्चों अच्छे कर्म, अच्छे कार्य के पथ पर ही क्या करने की हम आगे बढ़ना है. और हम कभी भी क्या करने की बच्चों, हमारे छात्र के जीवन में पढ़ना ही हमारा काम है, और पढ़ना ही हमारा लक्ष्य बनना है. ಸೊ ನಾವುಗಳು ತಂದೆ ತಾಯಿಗಳಿಂದ ಬಹುಮಾನವನ್ನು ತೆಗೆದುಕೊಳ್ಬೇಕಂತ ಹೇಳ್ತಾರೆ. ಇಲ್ಲಿ ತಂದೆ ತಾಯಿಗಳಿಂದ ಬಹುಮಾನವನ್ನು ತೆಗೆದುಕೊಳ್ಳೋ ಅಂತಕ್ಕಂಥದ್ದು ಒಬ್ಬ ಒಳ್ಳೆಯ ಹುಡುಗ ಇದ್ದಾನೆ ಅಂತಕ್ಕಂಥ ಒಂದು ಹೆಸರುವಾಸಿ ನಾವು ನಮ್ಮ ತಂದೆ ತಾಯಿಗಳಿಂದ ನಾವು ಗಳಿಸಬೇಕಾಗಿದೆ. ಸೊ ಯಾರು ವ್ಯಕ್ತಿ ಜೀವನದಲ್ಲಿ ಪರಿಶ್ರಮ ಆಗ್ತಾರಲ್ಲ, ದೇವರು ಖಂಡಿತವಾಗಿಯೂ ಅವರ ಜೊತೆಯಲ್ಲೇ ಇರ್ತಾನೆ ಅಂತ ಹೇಳ್ತಾರೆ. ನಮ್ಮ ಜೀವನ ನಾವು ಒಳ್ಳೆಯ ಕಾರ್ಯಗಳ ಒಂದು ಮಾರ್ಗದಲ್ಲಿ ನಾವು ಏನು ಮಾಡಬೇಕು, ಅದನ್ನು ಮುಂದೆ ನಡೆಸ್ಕೊಂಡು ಹೋಗಬೇಕು. ವಿದ್ಯಾರ್ಥಿಗಳ ಜೀವನದಲ್ಲಿ ಓದುವುದೇ ಅವರ ಕೆಲಸ ಆಗಬೇಕು ಅಂತ ಹೇಳಿದ್ದಾರೆ. ಸೊ
ಸೊ ಇಷ್ಟಿತ್ತು ಪಾಠದ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಸಾರಾಂಶ. ಸೊ ಇನ್ನು ನಾವು ಅಭ್ಯಾಸ ಚಟುವಟಿಕೆಗಳಿಗೆ ಹೋಗೋಣ. ಅಭ್ಯಾಸ ಚಟುವಟಿಕೆಗಳಲ್ಲಿರ್ತಕ್ಕಂಥ ಮೊದಲನೆಯ ಒಂದು ಚಟುವಟಿಕೆ अध्यापक के साथ बातचीत, यानी मौखिक प्रश्न इदाವೆ. ಸೊ ಇಲ್ಲಿ ಪ್ರಶ್ನೆ ಮತ್ತು ಉತ್ತರಗಳು ಹೀಗಿದ್ದಾವೆ. ಒಂದನೇದು इम्तिहान में पास होने के लिए हमें क्या करना चाहिए, यानी उत्तर है कि बच्चों इम्तिहान में पास होने के लिए हमें पढ़ना चाहिए. उसी प्रकार दूसरा है किससे डरना नहीं चाहिए, और उत्तर है मेहनत से डरना नहीं चाहिए. तीसरा प्रश्न है मेहनत करने वालों की कौन मदद करते हैं, और उत्तर है मेहनत करने वालों की भगवान हमेशा मदद करता है. और चौथा प्रश्न था कि इनाम किनसे लेना है, और हमें मम्मी पापा से इनाम को लेना है. अगला बच्चों पांचवा प्रश्न है प्रस्तुत कविता के कवि का नाम क्या है, और प्रस्तुत कविता के कवि का नाम था कि चंद्रपाल सिंह यादव मयंक है. अगला जो दूसरा है कि बच्चों वो इसमें गतिविधि है, एक्टिविटी है, आपको पूरी तरह से पढ़ना है जी, पढ़ना है. कविता को क्या करना है कि कंठस्थ करना है, यानी वहाँ से पंक्ति आपको क्या किया जाता है कि परीक्षा में प्रश्न पूछा जाता है. अगला जो तीसरा है कि 2-3 वाक्यों में उत्तर लिखना है, और पहला प्रश्न और उत्तर इस प्रकार है. बच्चों भगवान से तुम क्या प्रार्थना करोगे, उत्तर है कि क्या भगवान से हम सद्बुद्धि देने के लिए, दूसरों को मदद करने के लिए और सत्कार करने के लिए जो शक्ति है ना, उस शक्ति देने के लिए हम भगवान से क्या करना है कि प्रार्थना करना चाहिए. बच्चों दूसरा प्रश्न है छुट्टी के दिन तुम क्या क्या करते हो, यानी छुट्टी के दिन हम तो बहुत मौज मस्ती करते हैं, कभी कभी पिक्चर और पिकनिक भी जाते हैं. अगला चौथा प्रश्न है बच्चों कविता को पढ़कर पूरा करना है. यहाँ पर 2-2 पंक्तियों को पूरा करना है. पहला है थोड़े दिन की बात और है जमकर खूब पढ़ेंगे हम. दूसरा है फिर गर्मी की छुट्टी होगी होंगे मौज मजे के दिन. और अगला तीसरा है मेहनत से क्या डरना है, पढ़ना है जी पढ़ना है. अगला जीवन पथ पर बढ़ना है, पढ़ना है जी पढ़ना है. अगला जो छठा है बच्चों यहाँ पर आपको तुक वाले शब्दों को लिखना है, राइमिंग वर्ड्स. यहाँ पर पढ़ना का तुक वाले शब्द चढ़ना है, और उसी प्रकार आपको लिखना है कि करना पढ़ना, डरना पढ़ना, इनाम भगवान और बढ़ना पढ़ना. इसे ತುಕವಾಲೆ ರೈಮಿಂಗ್ ವರ್ಡ್ಸ್ या ಪ್ರಾಸ ಪದಗಳು ಅಂತ ಕನ್ನಡದಲ್ಲಿ ಕರೀತಾರೆ. बच्चों अगला एक्टिविटी है सही अर्थ वाले शब्दों को चुनकर क्या करना है कि लिखना है. सही अर्थ के शब्द है, और यहाँ पर मेहनत का सही उत्तर है परिश्रम, और इनाम पुरस्कार, मदद सहायता, इम्तिहान यानी परीक्षा, और पथ यानी मार्ग. बच्चों आठवां जो गतिविधि है छिपे हुए 5 खेलों के नाम ढूंढ कर लिखना. यानी आपको क्या किया कि तालिका में कई शब्द दिए हैं, उन्हीं शब्दों को से क्या करना है कि आपको वर्णों को लेकर शब्द बनाना है, और वहाँ के 5 खेलों के नाम आपको लिखना है. और उसका उत्तर इस प्रकार है बच्चों क्रिकेट, गेंद बल्ला, हॉकी, कबड्डी और खो खो. इस प्रकार गतिविधि 8 में आपको क्या करना था कि तालिका में से वर्णों को लेकर खेलों को नाम को ढूंढकर लिखना था. बच्चों अब चलेंगे जो गतिविधि अंत का गतिविधि है कि 3 अक्षर के शब्द को आपको क्या करना है कि लिखना है. 3 वर्ण के शब्द देखेंगे कौन कौन से वर्ण के शब्द है. अचल, सरल, मरण, ठीक है, और महत, यवन, जनन. इस प्रकार 3 वर्ण वाले शब्दों को क्या करना था कि आपको लेकर उत्तर को लिखना था. बच्चों हम यहाँ तक 7वीं कक्षा का जो पहला पाठ पढ़ना है जी पढ़ना है कविता का पूरी तरह से पाठ का विधा, पाठ का आशय, कविता का सारांश और अंत में रहे प्रश्नोत्तर के बारे में पूरी तरह से चर्चा किया. मुझे आशा है कि आप सभी को यह वीडियो पसंद है, और भी अन्य पाठों के वीडियो के लिए आपको क्या करना है कि मेरे चैनल को सब्सक्राइब करना है, अच्छा है तो लाइक करना है आपको, और आपके मित्रों को भी बांटने के लिए आपको शेयर भी करना है. मिलेंगे बच्चों और भी एक नए पाठ में.